ಇಬ್ರು ಅವ್ರವ್ರ ಕೈಯಲ್ಲೇ. ಶಿಲ್ಪು 10 ರೂಪಾಯಿಗೆ ಆಸೆ ಪಡು. 20 ಜಾಸ್ತಿ ಇದೆ ನೋಡು. ಬೇಡ, ಹೊಡಿ. ಓಹೋ ಇಲ್ಲ ಹಂಗಾರೆ ತುಕಾಲಿನೇ ಹೊಡ್ದೇ ಇಲ್ಲ. ನಿಮಗೆ ಖುಷಿ ಆಗೋ ತರನೇ ಕೊಟ್ಟಿದ್ದಾರೆ, ಬಟ್ ಅವ್ರಿಗೆ ಖುಷಿ ಇಲ್ಲ. ನೋಡಿ ಖುಷಿ ಇದೆ ಅವ್ನಿಗೆ, ಖುಷಿ ಇದೆ ತಾನೆ. ಅಡಿಗೆ ಫುಲ್ ಬಿಸಿ ಇರತ್ತೆ ನಮ್ದು. ಓಕೆ, ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಶಿಲ್ಪ, ನಿಮಗೆ ಇವ್ 4 ಜನದಲ್ಲಿ ಯಾರು ಬೇಕು? ಧನ್ರಾಜ್ ಅವ್ರು 3 ಸತಿ ಬಂದಿದ್ದಾರೆ ನಂಗೆ ಆಲ್ರೆಡಿ, ಆದ್ರೂ ಧನ್ರಾಜ್ ಇರಿ ತುಕಾಲಿ ಇರಿ ಒಂದ್ ನಿಮಿಷ. ಕಾವ್ಯ, 4 ಜನರಲ್ಲಿ ಯಾರು ಬೇಕು? ಧನ್ರಾಜೇ ಬೇಕು. ಧನ್ರಾಜ್ ಬೇಕು. ಶರ್ಮಿತಾ ಅವ್ರೆ? ಧನ್ರಾಜೇ ಬೇಕು. ಕೆಲಸ ಮಾಡಿ, ಭಾಗ ಮಾಡಿ, ಹೋಗ್ತೀವಕ್ಕ, ನಮ್ಗೆ ಆಗಲ್ಲ ಅಕ್ಕ, ಹೋಗ್ತೀವಿ. ಸುಮ್ಮನೆ ತಮಾಷೆಗಂದೆ. ನಾನ್ ಲಕ್ಕಿ ಅನ್ಬೇಡಿ, ನಿಮ್ ಬಾಯಿಗೆ ಅಕ್ಕಿ ಕಾಳು ಹಾಕೋ ಜನ ಇದ್ದಾರೆ, ತುಂಬಾ ಜನ. ಈಗ ಹುಂಡಿಯನ್ನ ಚೂಸ್ ಮಾಡಕ್ಕೆ ಬರ್ತಾ ಇರೋದು ಶರ್ಮಿತಾ. ಶರ್ಮಿತಾ ಅವರೇ, 6ನೇದನ್ನ ತಗೊಂಡಿದ್ದೀರಾ, ಬಟ್ ಈ 4 ಜನಕ್ಕೆ ಬೇಕಾಗಿರೋದು ಧನು. ಆದ್ರೆ 4 ಜನರಲ್ಲಿ ಯಾರಿಗೆ ಉಂಡಿ ಹೋಗುತ್ತೋ, ಆ ಉಂಡಿಲಿ ಯಾವ ನೋಟ್ ಇರುತ್ತೋ ಯಾರಿಗೆ ಗೊತ್ತು. ಆಟ ಶುರು ಮಾಡುವ. ಮ್ಯೂಸಿಕ್. ಡಿಸ್ಕೋ ಆಡಲಾಕ ಘಲ್ಲು ಘಲ್ಲು ಗೆಜ್ಜಿ ಕಟ್ಟಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಾವು ವ್ಯಾಪಾರ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜಿ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹ್ಯಾಂಡು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿ ಬಜಾರು ನಮ್ದ ಇವತ್ತು ಬಸಣ್ಣಿ. ಕಾವ್ಯ ಬಜಾರು ನಮ್ದೇ ಇವತ್ತು. ಕಾವ್ಯ ಒಂದು ಡಿಸ್ಕ್ಲೈಮರ್ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಇವತ್ತು ನನ್ಗೆ ಏನಾದ್ರು ಸೂರಜ್ ಬಂದ್ರೆ ನಾನೇ ಹೋಗ್ಕೊಂಡು ಈಗ ನಿಮ್ ಕೈಯಲ್ಲಿರೋ ಉಂಡಿಯಲ್ಲಿ ಸೂರಜ್ ಇರಬಾರ್ದು ಅಷ್ಟೇ ತಾನೆ? ನನ್ಗೆ ಯಾಕೋ ತುಂಬಾ ಜಾಸ್ತಿ ಪ್ರಶಾಂತ್ ಇರ್ತಾನೆ ಅಂತ ಅನಿಸ್ತಾ ಇದೆ. ನನಗೂ ಹಂಗೆ ಅನ್ಸುತ್ತೆ, ನಿಮ್ ಮನ್ಸಲ್ಲ ನಾನು ಇರ್ತೀನಿ ಅಂತ. ನಾನು ನಿಮಗೆ ಅದೇ ವಿಶ್ ಮಾಡ್ತೀನಿ. 20 ರೂಪಾಯಿ. ಕಾವ್ಯ, ಆ 3 ಡೇಂಜರ್ ಝೋನ್ ಸಿಗದೆ ಒಂದು ಸೇಫ್ ಝೋನ್ ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಿದೆ. ಹೇಳೋದಕ್ಕೆ ಆಗ್ತಾ ಇಲ್ಲ. ನಾನು ಅನ್ಕೊಳ್ತಾ ಇದ್ದೆ ಇಲ್ಲ ಬಂದಾಗೇನೆ ಇವ್ರು ಜನ ಬಿಟ್ಟು ಇನ್ಯಾರು ಬಂದ್ರು ಪರವಾಗಿಲ್ಲ ಅನ್ನೋ ತರ. ಆಮೇಲೆ ಧನು ನನ್ಗೆ ಯಾವತ್ತೂ ಸಿಕ್ಕಿಲ್ಲ. ಫಸ್ಟ್ ಟೈಮ್ ಧನು ಪಾರ್ಟ್ನರ್ ಆಗಿ ಸಿಕ್ಕಿರೋದು. ಇರೋದ್ರಲ್ಲೇ ಕಂಪೇರ್ ಮಾಡಿದ್ರೆ ಅವ್ರ 3 ಜನಕ್ಕೆ ಸ್ವಲ್ಪ ಸಾಫ್ಟ್ ಅನ್ಸ್ತಾರೆ. ಕಾವ್ಯ ಹಾಗೂ ಧನು, ಆಲ್ ದಿ ವೆರಿ ಬೆಸ್ಟ್. ಚಂದ್ರಣ್ಣ, ಹೇಳಿ ಮೇಡಮ್. ಹೆಸರು ಹೇಳಕ್ ಇಷ್ಟ ಪಡ್ಲಿಲ್ಲ, ಅವರೇ ಉಳ್ಕೊಂಡ್ಬಿಟ್ರು. ಅವರೇ ಸಿಕ್ಬಿಡ್ತಾರಲ್ಲ ಚಂದ್ರಣ್ಣ. ಯಾರು ಇನ್ನೇನ್ ಮಾಡಕ್ಕಾಗತ್ತಮ್ಮ, ನಮ್ಮ ಮನೆ ಬರ ಅಂತೀರಾ ಅಷ್ಟೇ. ತಗೊಳ್ಳಿ ಇಲ್ಲಿ ಸೂರಜ್ ಇರ್ಲಿ, ಸ್ವಲ್ಪ ಸೂರಜ್ ಇರ್ಲಿ. ಬನ್ನಿ ಚಂದ್ರಣ್ಣ ನೀವು. ಚಂದ್ರಣ್ಣ ಅವರು ಉಂಡಿಯನ್ನ ತಗೊಂಡ್ ಬಂದಿದ್ದಾರೆ. ಈಗ ಆಟನ ಶುರು ಮಾಡುವಂತ ಸಮಯ. ಮ್ಯೂಸಿಕ್. ಚಲ ಚಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಪಾರೆ ಐತಲ ಕಡಿ ಬಾರೆ. ಲಕ್ಕ ಕುಮ್ಮ ವಾಗ ಹುಸುಮ್ಮ ಊಟ ಹಾಕ್ಸುಮ್ಮ ಕಟ್ಟಿಗೋ 3 ಜನರಲ್ಲಿ ಎಲ್ಲರೂ ಬಂದಿದಾರಾ? ನಿಮ್ಗೆ ಫೇರ್ ಆಗಿದಾರಾ? ಎಲ್ಲ ಬಂದಿದ್ದಾರೆ ಮ್ಯಾಮ್. ಯಾರ್ ಬೆಸ್ಟ್ ಯಾರ್ ವರ್ಸ್ಟ್? ಬೆಸ್ಟ್ ಹೌದು ಸೂರಜ್. ವರ್ಸ್ಟ್ ಇಬ್ರು ವರ್ಸ್ಟ್ ಮ್ಯಾಮ್. ಬೇರಾದಾಗ ನಾನೇ ಬೆಸ್ಟ್ ಒಂದು ಎಮ್ಮ ಅಲ್ಲ. ಥ್ಯಾಂಕ್ಸ್ ಕಣಮ್ಮ. ಸೈಲೆಂಟ್ ಆಗಿರೋ ನಿನ್ನ ಓಪನ್ ಅಪ್ ಮಾಡಿ ಕುಕ್ ಚೆಕ್ ಕೊಡ್ಸಿದ್ವಲ್ಲ, ಅದು ನಮ್ಗೆ ಬೇಡ ಅಲ್ಲ. ಓಕೆ, ಬಾಯಲ್ಲಿ ತಿಂದಿದ್ನ ಪ್ಲೇಟ್ ಹಾಕ್ತಾನೆ ಅವನು ಬೆಸ್ಟ್.
ನಾವು ಸ್ಯಾನಿಟೈಸರ್ ಹಾಕೊಂಡ್ ವಾಶ್ ಮಾಡಿ ಅಡ್ಗೆ ಮಾಡ್ಕೊಡ್ತೀವಿ ನಾವು ವರ್ಷು. ಶಬಾಷ್ ಶಬಾಷ್ ಕಣ. ಏನಂದ್ರೆ ಇಷ್ಟು ಆಲ್ರೆಡಿ ಶರ್ಮಿತನ್ ಬೈತಿದ್ದಾರೆ. ನಿಮ್ಮಿಬ್ರಲ್ಲೇ ಒಬ್ರು ಅವ್ರಿಗೆ ಬಂದ್ರೆ ನಾನ್ ಬಿಡ್ತೀನಿ ಅಷ್ಟೇ. ಏನು ಅಶೋ ಬಿಡ್ತೀಯಾ? ಅಲ್ಲ ಅಕ್ಕ, ನನಗೆ ಬೈದವಳಲ್ಲ ಶರ್ಮಿ, ನನಗ್ ಬಂದ್ರೆ ಡೈರೆಕ್ಟ್ ಹೋಮ್. ಜಡ್ಜಸ್, ಇವ್ರಿಬ್ರಲ್ಲಿ ಯಾರಾದ್ರೂ ಅವ್ರಿಗೆ ಪಾರ್ಟ್ನರ್ ಆದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಇಬ್ರಲ್ಲಿ ಒಬ್ರು ವಾಕೌಟ್ ಡೆಫಿನೆಟ್ಲಿ ಮಾಡ್ತಾರೆ. ಡೆಫಿನೆಟ್ಲಿ ಕೊಡ್ತಾರೆ ಮ್ಯಾಮ್, ಕೊಡ್ತಾರೆ ಡೆಫಿನೆಟ್ಲಿ. ಸರ್ ಶರ್ಮಿತ್ ಅವ್ರೆ, ನಾನು ಇದನ್ನ ಇಲ್ಲೇ ನಿಂತು ವಿಟ್ನೆಸ್ ಮಾಡ್ಬೇಕು, ಓಡಿರಿ. ಮಂತ್ರಾಲಯ ಮನಸ್ಸೇ ದೇವಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ನಮ್ ಶೋ ಅಲ್ಲಿದ್ದ ಕಸ ಹೋಯ್ತು, ಕಸ ಶುದ್ಧ ಕಸ ಹೋಯ್ತು. ಅಯ್ಯೋ ಅದ್ರಲ್ಲ ಏನಿಲ್ಲ ಮ್ಯಾಮ್. ಆಕ್ಚುಲಿ ನಾನ್ ಒಳ್ಳೇದೇ ಹೇಳಕ್ ಬಂದಿಲ್ಲ. ಒಳ್ಳೆ ಹುಡುಗಿ ಬಗ್ಗೆ ಮಾತಾಡ್ತೀನಿ, ನಾಚಿಕೆ ಆಗಲ್ವ ನಿನ್ಗೆ? ನಾನು ನಮ್ ಕಡೆ ಹೆಣ್ಮಕ್ಳು ಪೂಜೆ ಮಾಡ್ತೀವಿ ಕಣ, ದೇವತೆ ಕಣ ಈ ಹುಡುಗಿ. ಸುಳ್ಳು ಹೇಳ್ಬೇಡ ನೀನು, ಬರೀ ಸುಳ್ಳು ಹೇಳ್ತಾನೆ. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಶಾಂತ್ ಪರವಾಗಿ ಮಾತಾಡ್ಬೇಕು ಅನ್ಸ್ತಾ ಇದೆ. ಪ್ರಶಾಂತ್, ನೀನು ವಾಕ್ಔಟ್ ಮಾಡಬೇಡ, ಅವ್ರನ್ನ ಗೆಲ್ಸಿ ರ್ಯಾಂಪ್ ವಾಕ್ ಮಾಡು. ಈ ಸತಿ ಕುಕ್ ಆಫ್ ದ ವೀಕ್ ಇವಳೆ ಶರ್ಮಿ. ನಿಜವಾಗ್ಲೂ ಒಳ್ಳೆ ಕುಕ್ ಮಾಡ್ತಾರೆ, ಆಕ್ಚುಲಿ ಚೆನ್ನಾಗ್ ಮಾಡ್ತಾರೆ. ಶರ್ಮಿತಾ ಬಿಡಬೇಡಿ. ಇಲ್ಲ ಮ್ಯಾಮ್, ಫಸ್ಟ್ ಟೈಮ್ ನೀವು ಕ್ವಾಟ್ಲೆ ಆಗ್ಬೇಕು, ಕುಕ್ ಅಲ್ಲ. ನನಗೋಸ್ಕರ ಇದು. ಶೋರ್ ಶರ್ಮಿತಾ ಅವರೇ, ಆಲ್ ದಿ ಬೆಸ್ಟ್. ಚಲ ಚಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಪಾ. ಅಣ್ಣ ನೀವು ಹೆಸರು ಹೇಳಕ್ಕೂ ಇಷ್ಟ ಪಡ್ಲಿಲ್ಲ ಅಣ್ಣ ಅಂದ್ರು ಅಣ್ಣ. ಇವಾಗ ಚಾಯ್ಸ್ ಇಲ್ಲ, ಇಬ್ರಲ್ಲಿ ಒಬ್ರು ಯಾರನ್ನ ಚೂಸ್ ಮಾಡ್ತೀರಣ್ಣ? ಏನೋ ಸೂರಜ್ ಬರ್ಲಿ ಅಂತ. ಅವರು ನಾನು ಸೆಲೆಕ್ಟ್ ಮಾಡಿಲ್ಲ, ಅಪ್ಪಿ ತಪ್ಪಿ ಗ್ರಾಚಾರ ಕೆಟ್ಟನು ನಾನ್ ಸಿಕ್ಕುದು ನಮ್ಮ ತಾಯಿನೇ ಅವ್ರ ಜೊತೆ ಇರೋದು. ಏನಾಗ್ಬಿಡ್ತಾವ ನೋಡೋಣ. ಅಲ್ಲ ನೋಡಿ ಇಲ್ಲ ಹೋಗೋಣ. 2 ತಗೊಳ್ಳಿ. ಎಕ್ಸ್ಚೇಂಜ್ ಮಾಡಕ್ ಶುರು ಮಾಡ್ತೀರಾ? ಬರ್ಲಿ ಮ್ಯೂಸಿಕ್. ಅಲ್ಲಲ್ಲಲ್ಲೇ ದೇಸಿ ಬೀಡಿ ನಿನ್ನಂದ ಕಣ್ಣಲ್ಲೇ ಸೇದಿ ಮರೆದೇ ಹೋಯ್ತು ನಮ್ಮ ಮರೆಯಾದ. ಇಬ್ರು ಅವ್ರವ್ರ ಕೈಯಲ್ಲೇ. ಶಿಲ್ಪು 10 ರೂಪಾಯಿಗೆ ಆಸೆ ಪಡು. 20 ಜಾಸ್ತಿ ಇದೆ ನೋಡು. ಬೇಡ. ಹೊಡಿ 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 ಹೊಡಿ. ಇಲ್ಲ ಹಂಗಾರೆ ತುಕಾಲಿನೇ ಹೊಡ್ದೇ ಇಲ್ಲ. ದೇವ್ರೆ ಹೇಳಿ. 10 ರೂಪಾಯಿ ಕೊಟ್ಟು ಒಳ್ಳೇದ್ ಮಾಡಿದೆ. ಹೌದಾ? 20 ರೂಪಾಯಿ ಕೊಟ್ಟಿದ್ರಿ, ಈ ಕಡೆಗೆ ಹೋಗ್ಬೇಕಾಗಿತ್ತು. ಸದ್ಯ ಶಿಲ್ಪ ಇವತ್ ನಿನ್ನ ಟಿಟಿ ಟಾಪ್. ಇನ್ನೇನು ಹೊಡಿಯ ಚಂದ್ರಣ್ಣ, ಅಷ್ಟೇ ಕರ್ಕೊಂಡು ಹೋಗೋದು. ಅಷ್ಟೇಣ. ನೀಟಾಗಿ ಅಡಿಗೆ ಮಾಡಿಸಿ ಚಂದ್ರಣ್ಣ. ಇಲ್ಲ ಕೈಗೆಲ್ಲ ತೊಳ್ದೆಲ್ಲ ಹಾಕ್ಸಿ ಹಾ, ನೀಟಾಗಿ ಕೆಲಸ ಮಾಡಿಸ್ತೀವಿ. ಓಕೆ ಚಂದ್ರಣ್ಣ, ಆಲ್ ದಿ ವೆರಿ ಬೆಸ್ಟ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬುವ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8803002000ಗೆ ಸಂಪರ್ಕಿಸಿ. ಓಕೆ, ಎಲ್ರು ರೆಡಿ ಆಗಿ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತ ನೋಡುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಓಕೆ, ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಗೆ ಪ್ರಾಪರ್ಟಿ ಏನ್ ಬೇಕದು ಬಂದಾಗಿದೆ. ಏನು ಅಂತ ನೋಡುವ. ನೋಡಿ 3, 2, 1. ಅದು ಒಳಗಿರೋದ್ರಿಂದ ಕಾಣ್ತಾ ಇಲ್ಲ. ಸೊ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಏನಾಗಿರುತ್ತೆ ಅಂತ ಅಂದ್ರೆ, ನಾವ್ ನಿಮಗೆ ಬೇಬಿ ಪೊಟೇಟೋನ ಕೊಡ್ತೀವಿ. ಈ ಪೊಟೇಟೋಗಳನ್ನ ನೀವ್ ಇಟ್ಕೊಂಡು ಈ ತರ ಪೊಟೇಟೋ ಟ್ವಿಸ್ಟರ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಪೊಟೇಟೋ ಟ್ವಿಸ್ಟರ್ಸ್. ನೀವ್ ಮಾಡುವಂತ ಟ್ವಿಸ್ಟರ್ಗಳು ಮಿನಿಮಮ್ 7 ರಿಂಗ್ಗಳಾದ್ರೂ ಬೇಕಾಗತ್ತೆ, 7 ಲೇಯರ್ಸ್ ಇರ್ಬೇಕಾಗತ್ತೆ.
ನಾವ್ ನಿಮ್ಗೆ ಕೊಡ್ತಾ ಇರೋದು 20 ಮಿನಿಟ್ಸ್. ಫಸ್ಟ್ 10 ಮಿನಿಟ್ಸ್ ಕ್ವಾಟ್ಲೆಗಳು ಮಾಡ್ತೀರಾ ಅಂಡ್ ನೆಕ್ಸ್ಟ್ 10 ಮಿನಿಟ್ಸ್ ಕುಕ್ಕುಗಳು ಮಾಡ್ತಾರೆ. ಸೊ ಯಾರು ಜಾಸ್ತಿ ಮಾಡ್ತಾರೆ ಅವರು ಅಡ್ವಾಂಟೇಜ್ ಟಾಸ್ಕ್ ನ ಮೊದಲನೇ ಹಂತವನ್ನ ಗೆಲ್ತಾರೆ. ಅಂಡ್ ಅದರಲ್ಲಿ ಬರುವಂತ ಟಾಪ್ 4 ಏನಿರ್ತಾರೆ ಅವರು ಸೆಕೆಂಡ್ ಲೆವೆಲ್ ಆಫ್ ಅಡ್ವಾಂಟೇಜ್ ಟಾಸ್ಕ್ ಗೆ ಮುಂದೆ ಹೋಗ್ತಾರೆ. ಸೊ ನಿಮ್ಮ ಅಡ್ವಾಂಟೇಜ್ ನ ಸಮಯ ಶುರು ಆಗ್ತಾ ಇದೆ. ಇನ್ 3, 2, 1. ಹಾಕಿ ಬಿಡುದಾ? ಹಾಕು ಹಾಕಿ ಬಿಡುದಾ? ಹಾಕ್ತಿಲ್ಲ, ನಿನ್ ಹಾಕ್ಲಾ ನಾನು? ಇದು ಎಣ್ಣೆ, ನೀನ್ ಬೆಣ್ಣೆ, ನೀನ್ ಬೆಣ್ಣೆ. ಥ್ಯಾಂಕ್ಸ್ ಪ್ರಶಾಂತ. ಇದು ಚಿಕ್ಕ ಪೊಟ್ಯಾಟೊ, ಇದು ದೊಡ್ಡ ಪೊಟ್ಯಾಟೊ. ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟೆ. ನೀನ್ ಹಂಗ ಆಗ್ತಿದ್ರೆ ಇಡೀ ದಿನ ಆಗ್ತಾ ಕೂರ್ತೀಯ ನೀನು. ಸ್ವಲ್ಪ ಅದು ಓಪನ್ ಮಾಡ್ಬಿಟ್ಟಾಕೋ. ಹಂಗೆಲ್ಲ ಮಾಡಂಗಿಲ್ಲ ಪ್ರಶಾಂತ. ಎಲ್ಲಿ ಕಲ್ತಿದೆ ಇದು? ಚಂದನ್, ಶಬಾಷ್ 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 ಶಬಾಷ್. ಪ್ರೌಡ್ ಆಫ್ ಯು ಮೈ ಗರ್ಲ್, ಪ್ರೌಡ್ ಆಫ್ ಯು. ಹಿಂಗ್ ಮಾಡ್ಬಾರ್ದು ನೀನು. ಓ ಹಿಂಗೆ ಪ್ರೌಡ್ ಆಫ್ ಯು ಮೈ ಗರ್ಲ್, ಪ್ರೌಡ್ ಆಫ್ ಯು ಅನ್ಬೇಕಾ? ಹಂಗ ಹೇಳ್ಬೇಕು. ಹಂಗಂದ್ರೆ ನೀನ್ ಕಿತ್ತಾಗ್ತಾ ಇದೆಯಾ ನೋಡು. ನೋಡು, ನೀನ್ ಡಿಸ್ಟ್ರಾಕ್ಟ್ ಆಗ್ತೀಯ ಹಂಗೆಲ್ಲ ಮಾಡಿದ್ರೆ. ಬೇಗ ಬೇಗ ಈಗ ಫುಲ್ ಕಟ್ ಈಗ ರೆಡಿ ಆಗ್ತಾ ಇದೀನಿ. ಇವರ ಟಾಸ್ಕ್ ಅಲ್ಲಿ ನಾನೇ ವಿನ್ ಆಗೋದು. ಇದನ್ನೇ ಏನಂತ ರಿಂಗ್ ಆಲೂಗೆಡ್ಡೆ ಅಂತಾರೆ ನೋಡಿ. ವಿನ್ ಆಗಿಲ್ಲ ಅಂದ್ರೆ ತುಕಾಲಿ ಶೋ ಬಿಟ್ಟು ಹೋಗ್ತಾರಂತೆ. ನಿಧಾನಕ್ಕೆ ಕೊಟ್ಟು ತಗೋತೀನಿ ಮನೆ ಆಯಿಲ್. ಅಣ್ಣ ಇದ್ರಲ್ಲಿ ಹಾಕ್ಬಿಡೋಣ. ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ತಾ ಇರೋದೆ ಬಿಡ್ತಾ ಇರೋದೆ. ಇವಾಗ ಬೆಳಿಗ್ಗೆ ಎಣ್ಣೆ. ಹೌದು, ಅಡಿಗೆ ಎಣ್ಣೆ. ಅಡಿಗೆ ಎಣ್ಣೆಯನ್ನು ಬಿಡಿ, ಫಾರ್ಚೂನರ್ ಆಯಿಲ್. ಫಾರ್ಚೂನರ್ ಹಾಯ್. ಫಾರ್ಚೂನ್ ಹಾಕೊಳ್ಬೇಕು, ಒಳ್ಳೆ ಅಡಿಗೆ ಮಾಡ್ಕೋಬೇಕು. ತುಂಬಾ ಗಮನ ಕೊಟ್ಟು ಕ್ವಾಟ್ಲೇಸ್ ಕೇಳಿಸ್ಕೊಳ್ಳಿ. ಈ ಒಂದು ರೌಂಡ್ ಅಲ್ಲಿ ನೀವ್ ಎಲ್ರು ಎಷ್ಟು ನಿಮ್ಮ ಕುಕ್ಕುಗಳಿಗೆ ಸಪೋರ್ಟ್ ಮಾಡಿ ಟಾಸ್ಕ್ ನ ಗೆಲ್ಲೋ ಹಾಗೆ ಮಾಡ್ತಿರಲ್ಲ, ಗೆದ್ದು 4 ಟೀಮ್ ಯಾರು ನೆಕ್ಸ್ಟ್ ರೌಂಡ್ ಹೋಗ್ತಾರಲ್ಲ, ಬರ್ತಾ ಇರೋರು ಫಾರಿನ್ ಬೇಬ್ಸ್. ಟಾಪ್ 4 ಅಲ್ಲಿ ಬಂದ್ರೆ ಹ್ಯಾಪಿ ಕುಕ್ಕಿಂಗು. ಇಲ್ಲ ಫಾರಿನ್ ಹೆಣ್ಮಕ್ಳಿಗೋಸ್ಕರ ನೋಡಿದ ಮುಖಗಳನ್ನ ನೋಡಿ ಬೇಜಾರಾಗಿದೆ. ಫಾರಿನ್ ಹೆಣ್ಮಕ್ಳಿಗೋಸ್ಕರ ನಾನು ಮಾಡ್ತೀನಿ, ಗೆಲ್ಸ್ತೀನಿ. ಬೇಗ ಬೇಗ ಗೊತ್ತಿಲ್ಲ ತುಕಾಲಿ ಗೆಲ್ಲ ಸಾಧ್ಯನೇ ಇಲ್ಲ ಸರ್. ನೀವೇ ನಾನು ಸೋಲ್ಸ್ಬಿಡ್ತೀರಾ ಸರ್? ಅಲ್ಲ, ನೀನ್ ಏನೇ ಮಾಡೋ ನೀನ್ ಗೆಲ್ಲಕ್ ಸಾಧ್ಯ ಇಲ್ಲ. ಇಲ್ಲ ಸರ್, ಗೆಲ್ತಾ ಇದೀನಿ. ಸೋಲಲ್ಲಿ ಗೆಲ್ತೀಯ ನೀನು. ಬೇಡ ಯಾಕೆ ಬೇಡ ಸರ್? ಶಿಲ್ಪ ಕೋಆಪರೇಟ್ ಮಾಡ್ತಾ ಇಲ್ಲ. ನನಗ್ ಬೇಡ, ನಾನ್ ಗೆಲ್ಲಲ್ಲ. ನನಗ್ ಫಾರಿನ್ ಬೇಬ್ಸೇ ಬೇಡ.